ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ನಮಸ್ಕಾರ ವೀಕ್ಷಕರೇ, ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಮೋಹನ್ ಕುಮಾರ್ ಅಂತೇಳಿ, ಬಿಲ್ಲಿನಕೋಟೆ ಹೊಸಳ್ಳಿ, ನೆಲಮಂಗಲ ತಾಲೂಕು, ಸೋಂಪುರ ಹೋಬಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಆಗಲ್ ಗಿಡ ಹಾಕಿದೀವಿ ನಾವೀಗ ಕೃಷಿನಲ್ಲಿ. ಇದು ವೆರೈಟಿ ಬಂದು ಪ್ರಗತಿ. ಭೂಮಿ ಸಿದ್ಧತೆ ಬಂದು ಒಂದು 3 ರಿಂದ 4 ಬಾರಿ 5 ನೇಗ್ಲಲ್ಲಿ ಹಾಕಿ ಉಳುಮೆ ಹೊಡೆದು ಒಣಗಲು ಫುಲ್ ಬೇಸಿಗೆ ಇರ್ತದೆ. ಆ ಟೈಮಲ್ಲಿ ಚೆನ್ನಾಗಿ ಭೂಮಿನ ಒಣಗಿಸಿ ಕೆಬ್ಬೆ ಮಣ್ಣು, ದನಿನ ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ 3 ತಂದು ಲಾಟ್ ಸುರ್ಕೊಂಡು ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ JCB ನಲ್ಲಿ ಒಳ್ಳೊಳ್ಳೆ ಸಣ್ಣ ಚಿಕ್ಕದಾಗಿ ದಿಬ್ಬ ಹೊಡಿತೀವಿ ನಮ್ಮ ಇದರಲ್ಲಿ ಟ್ರ್ಯಾಕ್ಟ್ರಲ್ಲಿ. ಆ ದಿಬ್ಬ ಹೊಡ್ಕೊಂಡು ಆ ದಿಬ್ಬಕ್ಕಿನೇ ನಾವು ಎಲ್ಲರೂ ಏನು ಮಾಡ್ತಾರೆ, ಎರ್ಚ್ಬಿಡ್ತಾರೆ ಭೂಮಿಗೆ ಗೊಬ್ಬರನ. ಈ ಸರ್ತಿ ನಾವು ನೋಡೋಣ ಆ ಥರ ಬೇಡ ಅಂತ ಹೇಳಿ ಹೊಸ್ದಾಗಿ ದಿಬ್ಬಕ್ಕೆ ಮಾತ್ರ ಗೊಬ್ಬರ ಉಯಿಸಿ ಮಂಚಿಂಗ್ ಮಾಡಿದ್ದೀವಿ, ಪೇಪರ್ ಹಾಕಿದ್ದೀವಿ. ಈ ಜಾಗ 1 ಎಕರೆ ಇದೆ. 2800 ರಿಂದ 2900 ಸೊಸಿ ಬಿದ್ದದೆ. 3 ಅಡಿಗೆ 1 ಸೊಸಿ. ಇದನ್ನ ನರ್ಸರಿನಲ್ಲೇ ಬಿಡಿಸಿದ್ದೀವಿ ಬೀಜನ. ನಾವು ಮಂಚಿಂಗ್ ಪೇಪರ್ ಬಂದು ಇದಕ್ಕೆ ಒಂದು 5 ರೋಲು ಮಂಚಿಂಗ್ ಪೇಪರ್ ಬೀಳುತ್ತೆ. ಒಂದು ರೋಲ್ ಬಂದು 10 kg ಬೀಳ್ತದೆ. 10 kg ಮಂಚಿಂಗ್ ಪೇಪರು. ಒಂದು ರೋಲ್ ಬಂದು 2400 ರಿಂದ 2500 ರೂಪಾಯಿ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಮಂಚಿಂಗ್ ಪೇಪರ್. ಮಂಚಿಂಗ್ ಪೇಪರ್ ಬಂದು ನಾವೇ ಮಾಡ್ಕೊಂಡು ಸ್ವಂತ ಓನಾಗಿ ನಮ್ಮ ಹುಡುಗರು ಇದ್ದಾರೆ, ಸ್ನೇಹಿತರಿದ್ದಾರೆ. ಮಂಚಿಂಗ್ ಪೇಪರ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ಕಳೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಈ ಬುಡದಲ್ಲಿ ಏನಿದೆ, ಬುಡದಲ್ಲಿರೋದು ಮಾತ್ರ ಕಿತ್ಕೊಂತೀವಿ. ಸಾಲಲ್ಲಿ ಬರೋದನ್ನ ಸೊಸಿ ಉಣಿ ಸ್ವಲ್ಪ ನೀರು, ಸೊಸಿ ಉಣಿದಾಗ ಬೇಸಿಗೆ ಅಲ್ವಾ, ತುಂಬಾ ಜಾಸ್ತಿ ನೀರು ಬಿಟ್ಟಾಗ ಆ ನೀರು ತ್ಯಾವಕ ಸ್ವಲ್ಪ ಸೆತ್ತೆ ಹುಟ್ಟುತ್ತೆ. ಒಂದು 15 ದಿನದ ಟೈಮ್ಗೆ ಸೊಸಿ ಉಣೊಂದು 10-12 ದಿನಕ್ಕೆ ಕಳೆ ಔಷಧಿ ಹೊಡಿತೀವಿ. 24 hour ಕಳೆ ಔಷಧಿ ಬಂದೈತೆ. 24 ಗಂಟೆನ ಸಾಯಂತದ್ದು. ಅದೇನು ಈ ಬೆಳೆಗಳಿಗೆ ನಾನೇ ಆಗಲ್ಲ, ಬೇರಿಗೆ ಅದು ಸೆತ್ತೆ ಮಾತ್ರ ಒಣಗುತ್ತೆ. 24 hour ಕಳೆ ಔಷಧಿ ಹೊಡೆದ್ಬಿಟ್ಟಾಗ ಅಷ್ಟೊಂದು ಕಳೆ ಏನು ಬರಲ್ಲ. ಒಂದ್ಸತಿ ಕಳೆ ಔಷಧಿ ಹೊಡೆದು ನುಜಿ ಹುಟ್ಟಿದಾಗೇನೆ ಕಳೆ ಔಷಧಿ ಹೊಡೆದು. ಬೀಜ ಬೇಕಾದ್ರೂ ಹಾಕ್ಬೋದು, ಅಥವಾ ನರ್ಸರಿನಲ್ಲಿ ಬೀಜ ಸೊಸಿ ತಂದು ಸೊಸಿ ಬೇಕಾದ್ರೂ ಹಾಕ್ಬೋದು. ಬೀಜ ಸೊಸಿ ಹಾಕೋದಕ್ಕೆ ವ್ಯತ್ಯಾಸ ಏನು ಅಂದ್ರೆ, ಬೀಜ ಉಣಿದ್ರೆ ಈ ಇರುವೆ, ಆಮೇಲೆ ನಾವು ಡ್ರಿಪ್ ಮಾಡೋದ್ರಿಂದ ಈ ತ್ಯಾವಾಂಶ ಗೊತ್ತಾಗಲ್ಲ ನಮಗೆ. ಮಂಚಿಂಗ್ ಮಾಡ್ಬಿಟ್ಟು ಡ್ರಿಪ್ ಮಾಡೋದ್ರಿಂದ ನೀರು ಎಷ್ಟು ಬಿಡ್ತೀವಿ, ನೀರು ತ್ಯಾವ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಅಂತ ಸ್ವಲ್ಪ ನೋಡ್ಕೊಳ್ಳೋ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗಿ ಬೀಜ ಹುಟ್ಟುವರಿ ಏಟಾಗ್ತದೆ ಬೀಜದಲ್ಲಿ. ಹಂಗಾಗಿ ನಾವು ನರ್ಸರಿನಲ್ಲೇ ಬೀಜ ಬಿಡಿಸಿ ಒಂದು 14 ರಿಂದ 15 ದಿನಕ್ಕೆ ಬೀಜ ಬರುತ್ತೆ, ಸೊಸಿ ಬರುತ್ತೆ. ತಂದು ಡೈರೆಕ್ಟ್ ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ, ಬೆಡ್ನ ಓಪನ್ ಮಾಡ್ಕೊಂಡು ಆ ಡ್ರಿಪ್ಪಲ್ಲಿ ನೀರು ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಮಾತ್ರ ಹೋಲ್ ಮಾಡ್ಕೊಂಡಿರ್ತೀವಿ. ಆ ಜಾಗಕ್ಕೆ ಸೊಸಿನೇ ಡೈರೆಕ್ಟ್ ನೆಟ್ರೆ ಈ ಸೊಸಿ ಹೋಗೋದು ಸ್ವಲ್ಪ ಕಂಟ್ರೋಲಿಗೆ ಸಿಗುತ್ತೆ. ಸೊಸಿ ಉಟ್ವಳಿ ಚೆನ್ನಾಗಿರ್ತದೆ ಅಂತ ನರ್ಸರಿನಲ್ಲಿ ಬೀಜ ಕೊಟ್ಟು ಬಿಡಿಸ್ಕೊಂಡು ತಂದು ಉಣ್ತೀನಿ. ಅಲ್ಲೊಂದು 70 ಪೈಸೆ 80 ಪೈಸೆ ಒಂದು ಸೊಸಿಗೆ ತಗೊಂತಾರೆ. ಒಂದು 10 ಪೈಸೆ ಹೆಚ್ಚು ಕಮ್ಮಿ ಒಳ್ಳೆ ಜಾತಿ ಸೊಸಿ ಹಾಕ್ಬೇಕು 4 ರೂಪಾಯಿ ಅವರೇಜ್ ಬೀಳ್ತದೆ ಒಂದು ಸೊಸಿಗೆ. ನಾವು ಭೂಮಿಗೆ ಉಣ್ಬೇಕಾದ್ರೆ 4 ರೂಪಾಯಿ ಬೀಳ್ತದೆ. ಇದೇನು ಬೀಜ ಉಣ್ಲಿಕ್ಕೆ, ಸೊಸಿ ಉಣ್ಲಿಕ್ಕೆ ಲೇಬರ್ ಜಾಸ್ತಿ ಬೇಕಾಗಲ್ಲ. ಇಷ್ಟೆಲ್ಲ ಒಂದು 3000 ಸೊಸಿ, 2800 3000 ಸೊಸಿ ಅಂದ್ರೆ 2-3 ಲೇಬರ್ ಉಣ್ಕ. ಸ್ಟಾರ್ಟಿಂಗ್ ಅಲ್ಲಿ ಉಣಿದು ಸ್ವಲ್ಪ ದಿನಕ್ಕೆ ಒಂದು 5-6 ದಿನಕ್ಕೆ 19 ಹಾಲು, ಯೂಮಿಕ್ ಆಸಿಡ್, ಮತ್ತೆ 1241, 13045 ಈ ತರ ಎಲ್ಲ ಗೊಬ್ಬರಗಳು ಯಾವ್ದಕ್ಕೆ ಆ ಟೈಮ್ ಯಾವ್ದು ಬೇಕೋ ಆ ಟೈಮ್ ಬರ್ತಕ್ಕಂಥ ಗೊಬ್ಬರಗಳನ್ನ ಬಿಟ್ಕೊಂಡ್ಬಂದಿದ್ವಿ. ಸೊಸಿ ಉಣಿ ಒಂದು 15 ರಿಂದ 20 ದಿನಕ್ಕೆ ಬಳ್ಳಿ ಸ್ಟಾರ್ಟ್ ಆಗುತ್ತೆ. ಔಷಧಿ ಗೊಬ್ಬರ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಒಂದು 15 ದಿನಕ್ಕೆಲ್ಲ ಬಳ್ಳಿ ಸ್ಟಾರ್ಟ್ ಆಗುತ್ತೆ. ಬಳ್ಳಿ ಸ್ಟಾರ್ಟ್ ಆಗ್ತಿದ್ದಂಗೆ ಇದಕ್ಕೆ ಪೋಲು ಕಡ್ಡಿ ನೆಡ ಒಂದು ಪ್ರೋಗ್ರಾಮ್ ಮಾಡಬೇಕು. ಕಡ್ಡಿ ನೆಡ ಅಂದ್ರೆ ಒಂದು ಬಿದಿರು ಕಡ್ಡಿ ಅಥವಾ ನೀಲಗಿರಿ ಕಡ್ಡಿ. ಒಂದು ಬಿದಿರು ಕಡ್ಡಿ ಬಂದು 50 ರೂಪಾಯಿ ಬೀಳುತ್ತೆ ಒಂದು ಬಿದಿರು ಕಡ್ಡಿ. ಸುಮಾರು ಒಂದು 4 ರಿಂದ 5 ಬೆಳೆಗೆ ಬರುತ್ತೆ ಬಿದಿರು ಕಡ್ಡಿ. ಒಂದು ಕಡ್ಡಿ ನೆಟ್ಟು ತಂತಿ ಹೇಳ್ಕೊಡಕ್ಕೆ 14 ರೂಪಾಯಿ ತಾಂತಾರೆ. ನನ್ನ 1 ಎಕರೆನಲ್ಲಿ ಸುಮಾರು ಒಂದು 650 ರಿಂದ 700 ಕಡ್ಡಿ ಬಿದ್ದೈತಿ. ಕಡ್ಡಿ ನಿಲ್ಸಿ ಮತ್ತೆ ತಂತಿ ಬಿಟ್ಟು ಈ ಮಧ್ಯದಲ್ಲಿ ಕೆಳಗಡೆ ಪಾರ್ಟೇಷನ್ ಅಲ್ಲಿ ಒಂದು, ಸೆಂಟರ್ ಪಾರ್ಟೇಷನ್ ಒಂದು ವೈರ್ ಬರುತ್ತೆ, ಪ್ಲಾಸ್ಟಿಕ್ ವೈರ್ ಬರುತ್ತೆ. ಈ ತರ ಪ್ಲಾಸ್ಟಿಕ್ ವೈರ್ ಬಿಟ್ಕೊಂಡು ಇದನ್ನ ಒಂದು ಬಳ್ಳಿ ಸುತ್ತ ತಂತಿ ದಾರ ಬಿಡೋದೈತೆ. ಟೈನ್ ದಾರ ಬರುತ್ತೆ, ಎಣಿಯೋದು ಬಲೆ ತರ ಎಣಿಬೇಕು. ಟೈನ್ ದಾರನ ಮಂದಿಗೆ ಎಣಿದ್ರೆ ಅವಾಗ ಬಳ್ಳಿ ಬರೋದ್ರಿಂದ ಸುಮಾರು ಒಂದು 5 ರಿಂದ 6 ಸರ್ತಿ ಬಳ್ಳಿ ಆಚೆ ಬಂದಂಗೆ ಆ ದಾರಕ್ಕೆ ಲೇಬರ್ಗಳು ತಗೊಂಡು ಪ್ಯಾಚ್ ಮಾಡಲೇಬೇಕು. ಬಳ್ಳಿ ಆಚೆ ಬರ್ತಾ ಇರ್ತದೆ ಇದು. ಇಲ್ಲ ಅಂದ್ರೆ ಸುಮಾರು ಲೇಬರ್ ನಮ್ಗೆ ಇದು ಒಂದು 6ಕ್ಕೆ ಒಂದ್ಸತಿ ಬಳ್ಳಿ ಸುತ್ತಲೇಬೇಕಾಗ್ತದೆ. ವಾರಕ್ಕೆ ಒಂದ್ಸತಿ 1 ಎಕರೆ ಬಳ್ಳಿ ಸುತ್ತಕ್ಕೆ ಅಂದ್ರೆ 10 ಲೇಬರ್ ಬೇಕು. ಲೇಬರ್ ಕಾಸ್ಟ್ ಇವಾಗೆಲ್ಲ 350 ರೂಪಾಯಿ 400 ರೂಪಾಯಿ ಕೂಲಿ ಇದೆ. ಇದೇನು ಇದಕ್ಕೆ ಮುಖ್ಯವಾದ ಬಾಧೆ ಅಂದ್ರೆ ಬೂದಿ ರೋಗ. ನೋಡಿ, ಇದು ಈ ಎಲೆ ಹಿಂದೆ ಬರುತ್ತೆ ಈ ತರ. ಇದು ಎಲೆ ಹಿಂದೆ ಬಂದ್ರೆ ಇದು ಎಲೆ ಪೌಷ್ಟಿಕಾಂಶ ಇರ್ಕೊಳಕ್ ಬಿಡಲ್ಲ. ನೋಡಿ, ಈ ತರ ಹಣ್ಣು ಆಗ್ಬಿಡ್ತದೆ. ಈ ಹಣ್ಣೆಲೆ ಮತ್ತು ಬೂದಿ ರೋಗ 2 ರೋಗದ ಬಾಧೆ ಜಾಸ್ತಿ ಆಗಲು ಗಿಡಕ್ಕೆ. ಔಷಧಿಗೆ ಮೇನ್ ಮುಖ್ಯವಾಗಿ ಲೂನಾ ಎಕ್ಸ್ಪೀರಿಯಾ ಅಂತ ಒಂದು ಔಷಧಿ ಬರುತ್ತೆ. ಆಮೇಲೆ ಇನ್ನೊಂದು ಆಕ್ರೋಬಿಟ್, ಅವು ಇಂದ ಅಮಿಸ್ಟಾರ್ ಟಾಪು, ಇವನ್ನೆಲ್ಲ ಹೊಡೆದ್ರೆ ಈ ಬೂದಿ ರೋಗ ಕಂಟ್ರೋಲಿಗೆ ಬರುತ್ತೆ. ಎಣ್ಣೆಲೆಗೆ ನ್ಯೂಟ್ರಿಷನ್ ಗೊಬ್ಬರ
ಇದಕ್ಕೆ ಏನ್ ಬೇಕಾಗುತ್ತೆ ಅದನ್ನ ಗೊಬ್ಬರದಲ್ಲಿ ಬಿಟ್ಕೊಂಡು ಹಣ್ಣೆಲೆ ಕಂಟ್ರೋಲ್ ಮಾಡ್ಕೊಂಡು, ಇದಕ್ಕೆ ಗೊಬ್ಬರನೇ ಮುಖ್ಯ. ಒಳ್ಳೊಳ್ಳೆ ಗೊಬ್ಬರಗಳು ಟೈಮಿಗೆ ಸರಿಯಾಗಿ ಬಿಡ್ತಾ ಇದ್ರೆ ಎಲೆ ಹಸಿರು ಅಂಶ ಇರ್ತದೆ. ಈ ಬೂದಿ ರೋಗ ಬಂದು ಜಾಸ್ತಿ ಆದ್ರೆ ಹಣ್ಣೆಲೆ ಸ್ಟಾರ್ಟ್. ಗಿಡ ಹಾಕಿದ ಒಂದು ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ತದೆ. ಬಳ್ಳಿ ಎಲ್ಲ ಹಬ್ಸಿ ಫುಲ್ ಮೇಲ್ಕ್ ಹೋದ್ಮೇಲೆ ಹೂವು ಸ್ಟಾರ್ಟ್ ಆಗ್ತದೆ. ಒಂದು 65ರಿಂದ 70 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗ್ತದೆ. ಹೂವು ಸ್ಟಾರ್ಟ್ ಆದ್ಮೇಲೆ ಮಾಮೂಲಿ ಒಂದು 8 ದಿನಕ್ಕೆ ಒಂದ್ಸತಿ ಸ್ಪ್ರೇ ಕೊಡ್ತೀವಿ. 4 ದಿಂದ 5 ದಿನಕ್ಕೆ ಒಂದ್ಸತಿ, 6 ದಿನಕ್ಕೆ ಒಂದ್ಸತಿ ಡ್ರಿಪ್ ಇರಿಗೇಷನ್ ಗೊಬ್ಬರ ಕೊಡ್ತೀವಿ. ಒಂದು ಎಕರೆಗೆ ಮಿನಿಮಮ್ 10 kg ಗೊಬ್ಬರ ಕೊಡ್ಬೇಕು ಒಂದು ಸರ್ತಿಗೆ. ಒಂದು ಎಕರೆಗೆ 300ರಿಂದ 350 ಲೀಟ್ರು ಸ್ಪ್ರೇ ಕೊಡ್ತೀವಿ ಒಂದು ಸರ್ತಿಗೆ. ಸ್ಪ್ರೇಗೆ ಇದಕ್ಕೆ ಆ ಟೈಮ್ಗೆ ಯಾವ ಟೈಮ್ಗೆ ಯಾವ ಫ್ಲವರ್ ಕಚ್ಚಕ್ಕೆ ಯಾವ ಔಷಧಿ ಬೇಕು, ಮತ್ತೆ ಈ ಡೆವಲಪ್ಮೆಂಟ್ಗೆ ಅದಕ್ಕೆ ಯಾವ ಟೈಮ್ಗೆ ಯಾವ ಔಷಧಿ ಬೇಕು, ಅಥವಾ ಆ ಟೈಮಲ್ಲಿ ಏನಾದ್ರು ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಗಳು ಬೇಕಾ. ಹುಳ ಬಿದ್ರೆ ಕೆಲವು ಸತಿ ಹುಳ ಬೀಳ್ತವೆ. ಇದಕ್ಕೆ ಕಾಯಿ ಕೊರೆಯ ಹುಳ ಅಂತ ಬೀಳ್ತದೆ. ಕಾಯಿ ಕೊರೆಯ ಹುಳ ಬಿದ್ದಾಗ ಉಳುಕ್ ಹಾಕೊಂಡು ಉಳುಕ್ಕೆ ಸಪ್ರೇಟ್ ಹಾಕೊಂಡು ಹೊಡಿಬೇಕಾಗ್ತದೆ. ಈ ರೋಗದಲ್ಲಿ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಉಳುಕ್ಕೆ ರೋಗಕ್ಕೆ ಒಂದೇ ಸತಿ ಔಷಧಿಗಳು ಟಚ್ ಆಗಲ್ಲ. ಈ ಉಳುಕ್ಕೆ ಅಂತ ಬಂದ್ರೆ ಕೊರಾಜಿನ್ ಹೊಡಿತೀವಿ. ಇದಕ್ಕೆ ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ತೇವಾಂಶ ಜಾಸ್ತಿ ಆದಾಗ ಬರ್ತಕ್ಕಂಥ ರೋಗ, ಅದು ಗಂಟು ರೋಗ ಅಂತ ಬರುತ್ತೆ. ಸದ್ಯಕ್ಕೆ ಇದೇನು ಬಳ್ಳಿ ಚೆನ್ನಾಗಿದೆ, ಇಲ್ಲಿ ಬಳ್ಳಿನಲ್ಲಿ ಗಂಟಾಗುತ್ತೆ ಇಷ್ಟಪ್ಪ ಒಂಥರ ದಪ್ಪಗೆ. ಆ ಗಂಟಾದಾಗ ಅದರಲ್ಲಿ ಹುಳ ಸೇರ್ಕೊಳ್ಳೋದು, ಮತ್ತೊಂದು ಬಳ್ಳಿ ಅರಿಯಲ್ಲ, ಕಂಟಿನ್ಯೂ ಆಗಲ್ಲ, ಗಿಡ ಡೆವಲಪ್ಮೆಂಟ್ ಆಗಲ್ಲ ಆ ರೋಗ ಬಂದಾಗ. ಈ ಬಳ್ಳಿ ಗಂಟು ರೋಗಕ್ಕೆ ಬಂದ್ಬಿಟ್ಟು ಔಷಧಿ ಬಂದು ಪೆಗಾಸಿಸ್ ಅಂತ ಬರುತ್ತೆ ಪೌಡ್ರು, ಅದು ಪೌಚಲ್ಲಿ. ಇನ್ನೊಂದು ಅವೆಂಜರ್ ಅಂತ, ಅದು ಉಳಿದು. ಇವೆರಡನ್ನು ಮಾಡಿದ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. 60ರಿಂದ 70 ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಕರೆಗೆ ಒಂದು 400ರಿಂದ 500 kg ಸ್ಟಾರ್ಟಿಂಗ್ ಶಾಂಪಲ್ ಸಿಗುತ್ತೆ. ಹಂಗೆ 1 ಬೀಡು 2 ಬೀಡು ಆತ 1 ಟನ್ 2 ಟನ್ನು ನಾವು ಗಿಡ ಬೆಳೆಯೋದ್ರ ಮೇಲೆ, ಡೆವಲಪ್ಮೆಂಟ್ ಮೇಲೆ ಹೆಂಗಿರ್ತದೆ 2 ಟನ್ 2.5 ಟನ್ 3 ಟನ್ ತನಕ ಕಿತ್ತವ್ರೆ ಕೆಲವರು ಒಂದೇ ಬೀಡಲ್ಲಿ. ಸುಮಾರು ಒಂದು 5ರಿಂದ 6 ಬೀಡು, ಒಂದು 7ರಿಂದ 8 ಬೀಡು ತಕನು ಗೊಬ್ಬರ ಔಷಧಿ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಒಂದೇ ಸಮ ಕಾಯಿ 2 ಟನ್ ಮಿನಿಮಮ್ ಒಂದು ಎಕರೆಗೆ 2ರಿಂದ 2 ಟನ್ ಬಂದೇ ಬರುತ್ತೆ. ಒಂದು 5ರಿಂದ 6 ಬೀಡು ಕಂಟಿನ್ಯೂ ಅದೇ ತರ ಬರುತ್ತೆ. ಆಮೇಲೆ ಸ್ವಲ್ಪ ಗಿಡ ಏನಾದ್ರು ಹಣ್ಣೆಲೆ ಬಂದು ಮತ್ತೊಂದು ಅದಕ್ಕೆ ಕಂಟ್ರೋಲ್ ಬಂದಾಗ ಅವಾಗ ಸ್ವಲ್ಪ ಕಾಯಿ ಕಮ್ಮಿ ಆಗುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಬಜಾರ ಬಂದು 30 ರೂಪಾಯಿ ಓಡ್ತದೆ ಕೆಜಿ, 28ರಿಂದ 30 ರೂಪಾಯಿ ಓಡ್ತದೆ. ಪ್ಯಾಕಿಂಗ್ ಬಂದು ಇದನ್ನ ಮೊದ್ಲು ನಾವೆಲ್ಲ ಚೀಲದಲ್ಲಿ ತುಂಬ್ತಾ ಇದ್ದೋ, ಇವಾಗ ಚೀಲದಲ್ಲಿ ತುಂಬ್ಕೊಂಡ್ರೆ ಮಾರ್ಕೆಟ್ ಅಲ್ಲಿ ಹಾಗಲಕಾಯಿ ತಗೊಳಲ್ಲ. ಬಾಕ್ಸ್, ಕಾಟನ್ ಬಾಕ್ಸ್ ಕೊಡ್ತಾರೆ. ಒಂದು ಬಾಕ್ಸ್ ಬಂದು 50 ರೂಪಾಯಿ ಒಂದು ಕಾಟನ್ ಬಾಕ್ಸ್. ಅದನ್ನೆಲ್ಲ ಕ್ಲೀನ್ ಆಗಿ ಕಿತ್ಬಿಟ್ಟು ಇದನ್ನ ತಗೊಂಡಾಗೆಲ್ಲ ಕ್ರೇಟಲ್ಲಿ ಸುರ್ಕೊಂಡು ಬಾಕ್ಸ್ ಅಲ್ಲಿ ಜೋಡಿಸ್ಬೇಕು. ನಾವು ಕ್ಲೀನ್ ಆಗೆಲ್ಲ ಕಾಯಿನ ಜೋಡಿಸಿ ಟೇಪ್ ಹೊಡೆದು ಕಾಯಿನಲ್ಲಿ ಮುಳ್ಳು ಮುರಿದಂಗೆ ಪ್ಯಾಕ್ ಮಾಡಬೇಕು. ಮುಳ್ಳು ಮುರಿದ್ರೆ ಇದಕ್ಕೆ ಬೆಲೆ ಇರಲ್ಲ ಹಾಗಲಕಾಯಿಗೆ. ಇದು ನಾನು 3ನೇ ಬೀಡ್ ಕಾಯಿ ಕಿತ್ತಿದ್ದೀನಿ ಇನ್ನ ಇಲ್ಲಿಗೆ. ಅಲ್ಲಿಗೆ 30 ರೂಪಾಯಿ. ನನಗೆ ಫಸ್ಟ್ ಬೀಡ್ ಬಂದು ಒಂದು 500 kg ಸಿಕ್ಕಿತ್ತು. 2ನೇ ಬೀಡ್ ಒಂದು 2 ಟನ್ನು, 3ನೇ ಬೀಡ್ ಒಂದು 2 ಟನ್ನು. ಈ 3ನೇ ಬೀಡಲ್ಲಿ ಒಂದು 2 ಟನ್ ಸಿಕ್ಕಿದೆ. ಈಗ ನನಗೆ ಇಲ್ಲಿಗೆ 1 ಲಕ್ಷ ರೂಪಾಯಿ ಉಟ್ವಳಿ ಆಗೈತೆ. ಇಲ್ಲಿಗೆ 3-4 ಬೀಡ್ ಕಿತ್ತಿರೋದ್ರಿಂದ 1 ಲಕ್ಷ ರೂಪಾಯಿ ಉಟ್ವಳಿ ಆಗೈತೆ. ನೆಕ್ಸ್ಟ್ ಇದು ನಾವು ಏನ್ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ರೈಟ್ ವ್ಯತ್ಯಾಸದ ಮೇಲೆ ಡಿಪೆಂಡ್ ಆಗುತ್ತೆ. ರೈಟು ಚೆನ್ನಾಗಿ ಸಿಕ್ಕಿದ್ರೆ ಇನ್ನೂ 1 ಲಕ್ಷ 1.5 ಲಕ್ಷ ಉಟ್ಬೋದು. ರೈಟಿನ ಮೇಲೆ ಡಿಪೆಂಡು. ಕಾಯಿ ಚೆನ್ನಾಗಿ ಬಿಟ್ರೆ ಇನ್ನೂ 1.5 ಲಕ್ಷ 2 ಲಕ್ಷ ರೂಪಾಯಿ ನಿರೀಕ್ಷೆಯಲ್ಲಿ ಇದ್ದೀವಿ. ಇದಕ್ಕೆ ನಾವು 1 ಲಕ್ಷದಿಂದ 1.25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಮಂಚಿಂಗಿಂದ, ಗೊಬ್ಬರದಿಂದ, ಪೇಪರು, ಡ್ರಿಪ್ಪು, ಆಮೇಲೆ ದಾರ, ಔಷಧಿ ಸ್ಪ್ರೇ ಎಲ್ಲ 1.25 ಲಕ್ಷ ರೂಪಾಯಿಂದ 1,30,000 ರೂಪಾಯಿ ತನಕ ಖರ್ಚಾಗಿದೆ. ಒಂದು ಸರ್ತಿ ಹಾಗಲಕಾಯಿ ಕುಯ್ಯೋಕ್ಕೆ ಒಂದು 2 ಟನ್ ಹಾಗಲಕಾಯಿ ಸಿಗುತ್ತೆ ಅಂದ್ರೆ ಒಂದು 7ರಿಂದ 8 ಜನ ಲೇಬರ್ ಬೇಕು. ಬಾಕ್ಸ್ ಮಾಡ್ಕೊಳೋರು, ಹೊರೋರು ಎಲ್ಲ ಒಂದು 10-12 ಜನ ಲೇಬರ್ಗಳು ಬೇಕಾಗ್ತದೆ. ಒಂದು ಬಾಕ್ಸ್ಗೆ ಬಾಡಿಗೆ ಬಂದು 100 ರೂಪಾಯಿ ತಗೊಂತಾರೆ ಸಿಟಿ ಮಾರ್ಕೆಟ್ ಇಲ್ಲಿಂದ. ಒಂದು ಲೇಬರ್ ಕಾಸ್ಟ್ ಬಂದು 350 ರೂಪಾಯಿ ಬೀಳ್ತದೆ. ಅವ್ರಿಗೆ ಊಟ ಕೊಡ್ತೀವಿ. ಖಾಲಿ ಕಾಟನ್ ಬಾಕ್ಸು 50. ಒಂದು ಬಾಕ್ಸ್ಗೆ 45ರಿಂದ 50, 55, 60 kg ಬಾಕ್ಸ್ ಮೇಲೆ 50 kg ಮಿನಿಮಮ್ 50 kg ಮೇಲೆ ತುಂಬೋದು ಕಾಟನ್ ಬಾಕ್ಸ್ಗೆ.